ಹಾಯ್ ನಾನು ಸುಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ 1,35,000 ರೂಪಾಯಿಂದು ಪೇಂಟಿಂಗ್ ಇರುವಂಥದ್ದು. ನಿಮ್ಮಲ್ಲಿ ತುಂಬ ಜನ ಅನ್ಕೋತಿರ್ಬೋದು ಈ ಪೇಂಟಿಂಗ್ಗೆ 1,35,000 ರೂಪಾಯಿ ಕೊಡುವಂಥದ್ದು ಏನಿದೆ ಅಂತ. ಆ್ಯಕ್ಚುಲಿ ಇದು ಒಂದೇ ಒಂದು ಪೇಂಟಿಂಗ್ ಅಲ್ಲ, ಆಯಿತಾ. ಇದರಲ್ಲಿ ಮಲ್ಟಿಪಲ್ ಪೇಂಟಿಂಗ್ಸ್ ಇರುವಂಥದ್ದು ನಾನು ನಿಮಗೆ ತೋರಿಸ್ತೀನಿ. ಇದಕ್ಕೆ ಒಂದು ರಿಮೋಟ್ ಕೂಡ ಇದೆ. ಸೊ ನಮಗೆ ಇಷ್ಟ ಬಂದಂಥ ಪೇಂಟಿಂಗನ್ನು ನಾವು ಹಾಕೊಬೋದು. ಇದು ಇನ್ನೊಂದು ಪೇಂಟಿಂಗ್ ನೋಡೋದಕ್ಕೆ ಒಂದು ನಾರ್ಮಲ್ ಪೇಂಟಿಂಗ್ ಥರ ಕಾಣ್ತಾ ಇದೆ ಅಲ್ವಾ. ಆ್ಯಕ್ಚುಲಿ ಇದು ಟಿ ವಿ, ಆಯ್ತು. ಹೌದು, ಸ್ಯಾಮ್ಸಂಗ್ ಅವ್ರದ್ದು ಫ್ರೇಮ್ ಟಿ ವಿ, 65 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ ಟಿ ವಿ ಇದಾಗಿದೆ. ಇದನ್ನು ನಾವು ನಾರ್ಮಲ್ ಟಿ ವಿ ರೀತಿಯಲ್ಲೂ ಯೂಸ್ ಮಾಡ್ಕೊಬೋದು. ನೋಡ್ತಾ ಇದ್ರೆ ಅಲ್ಲ, ನೆಟ್ಫ್ಲಿಕ್ಸು, ಪ್ರೈಮ್, ಹಾಟ್ಸ್ಟಾರ್ ಪ್ರತಿಯೊಂದು ಇದೆ. ಜೊತೆಗೆ ಒಂದು ನಾರ್ಮಲ್ ವಾಲ್ ಪೇಂಟ್ ರೀತಿಯಲ್ಲೂ ಕೂಡ ಯೂಸ್ ಮಾಡ್ಕೊಬೋದು. ಗೊತ್ತಾಗಲ್ಲ ಅದು ಟಿ ವಿ ಅಂತ, ಏನಕ್ಕೆ ಅಂದರೆ ಅಷ್ಟೊಂದು ತಿನ್ನಾಗಿದೆ. ಸೊ ಈ ಒಂದು ಟಿ ವಿಯನ್ನು ನಾನಿವತ್ತು ರಿವ್ಯೂ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಈ ಒಂದು ಟಿ ವಿಯನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಆಫ್ ಆಲ್ ಈ ಒಂದು ಡಿಸ್ಪ್ಲೇ ಏನು ನೋಡ್ತಾ ಇದ್ದೀರಾ, ಇದೊಂದು QLED ಡಿಸ್ಪ್ಲೇ, ಆಯಿತಾ. ಸೊ ಗಮನಿಸ್ತಾ ಇದ್ರೆ ಎಷ್ಟು ತಿನ್ನಾಗಿದೆ ಅಂತ. ಏನಕ್ಕೆ ಇಷ್ಟೊಂದು ತಿನ್ನಾಗಿದೆ ಅಂತ ಅಂದರೆ ಇದು ಕೇವಲ ಒಂದು ಡಿಸ್ಪ್ಲೇ ಪ್ಯಾನಲ್ ಮಾತ್ರ. ಈ ಒಂದು ಡಿಸ್ಪ್ಲೇಗೆ ಟಿ ವಿ ಬಾಕ್ಸ್ ನಮಗೆ ಸಪ್ರೇಟಾಗಿ ಸಿಗ್ತಾ ಇರುವಂಥದ್ದು. ಗಮನಿಸ್ತಾ ಇದ್ರೆ ತೋರಿಸ್ತಾ ಇದ್ದೀನಿ. ಇದು ಸ್ಯಾಮ್ಸಂಗ್ ಅವ್ರದ್ದು ಸಪ್ರೇಟ್ ಟಿ ವಿ ಬಾಕ್ಸ್ ಒಟ್ಟಿಗೆ ಬರುತ್ತೆ. ಬಟ್ ನೀವು ಈ ಟಿ ವಿ ಕೆಲಸವನ್ನು ಮಾಡಬೇಕು ಅಂತ ಅಂದರೆ ಈ ಒಂದು ಡಿಸ್ಪ್ಲೇನ ಈ ಒಂದು ಬಾಕ್ಸಿಗೆ ಕನೆಕ್ಟ್ ಮಾಡ್ಕೊಬೇಕು. ಇದರಲ್ಲೇ ಪ್ರತಿಯೊಂದು ಪೋರ್ಟ್ಗಳು ಸಹ ಇರುವಂಥದ್ದು, ಆಯಿತಾ. ಸೊ ಬೇಕು ಅಂತ ಅಂದರೆ ನೀವು ಆ ಒಂದು ಬಾಕ್ಸನ್ನು ಎಲ್ಲಿ ಬೇಕಾದ್ರೂ ಇಟ್ಕೊಬೋದು. ಕೇಬಲ್ ತುಂಬ ದೊಡ್ಡದಾಗಿದೆ, ಟಿ ವಿ ಪಕ್ಕದಲ್ಲೇ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಆಯಿತಾ. ಸ್ವಲ್ಪ ದೂರದಲ್ಲೇ ಇಟ್ಬಿಟ್ಟು ನೀವು ಆರಾಮಾಗಿ ಒಂದು ಡಿಸ್ಪ್ಲೇಯಲ್ಲಿ ಎಲ್ಲ ಮೀಡಿಯಾ ಕನ್ಸಂಪ್ಷನ್ನ ಮಾಡ್ಕೊಬೋದು. ಸೊ ಸೂಪರ್ ವಿಷಯ ಅಂತ ಇಷ್ಟಪಡ್ತೀನಿ. ಇದೇ ಕಾರಣಕ್ಕೆ ಈ ಒಂದು ಟಿ ವಿ ಹೆವಿ ತಿನ್ನಾಗಿರುವಂಥದ್ದು. ಗೋಡೆಗೆ ಹಾಕ್ಬಿಟ್ರೆ ಮೋಸ್ಟ್ ಆಫ್ ದ ಜನ ಗೊತ್ತಾಗಲ್ಲ ಇದು ಒಂದು ನಾರ್ಮಲ್ ಟಿ ವಿ ಅಂತ. ಇನ್ನು ಈ ಟಿವಿಯ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಟಿವಿಯ ಫ್ರೇಮ್ ಏನು ಹಾಕಿದ್ದೀನಿ ನಾನು, ಇದನ್ನು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗತ್ತೆ, ಆಯಿತಾ. ಬೇಕು ಅಂತ ಅಂದರೆ ಹಂಗೆ ಯೂಸ್ ಮಾಡ್ಬೋದು. ಈ ಒಂದು ಫ್ರೇಮ್ ಏನಿದೆ ಇದನ್ನು ನಾವು ಡಿಟ್ಯಾಚ್ ಕೂಡ ಮಾಡ್ಬೋದು, ಆಯಿತಾ. ಗಮನಿಸ್ತಾ ಇದ್ದೀರಾ. ಸೊ ಇದು ನಿಮಗೆ ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಸಿಗುತ್ತೆ. ಇದನ್ನು ಹಾಕಿದ್ರೆ ನಮಗೊಂದು ರೀತಿ ಪೇಂಟಿಂಗ್ ರೀತಿ ಕಾಣುತ್ತೆ, ನಾವು ಪೇಂಟಿಂಗ್ ವಾಲ್ಪೇಪರ್ ಹಾಕಿದಾಗ. ಸೊ ಇದು ಹಾಕಿಲ್ಲ ಅಂತಂದರೆ ಒಂದು ನಾರ್ಮಲ್ ಟಿ ವಿ ನೋಡ್ತಿದ್ರೆ ಬ್ಲ್ಯಾಕ್ ಫ್ರೇಮ್ ಸಿಗ್ತಾ ಇದೆ. ಸೊ ಇದನ್ನು ಹಾಕಿದ್ರೆ ಲುಕ್ಕು ಫುಲ್ ಚೇಂಜ್ ಆಗಿಬಿಡುತ್ತೆ. ಇದನ್ನು ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಜಸ್ಟ್ ಅಟ್ಯಾಚ್ ಮಾಡೋದು, ಡಿಟ್ಯಾಚ್ ಮಾಡೋದು. ಬೇಕು ಅಂದರೆ ಬೇಕಾದ್ರೆ ನೀವು ಹಾಕೊಬೋದು, ಬೇಡ ಅಂದರೆ ಇಷ್ಟೇ ಸಿಂಪಲ್ ಆಗಿರುವಂಥದ್ದು. ತುಂಬ ಅಂದರೆ ತುಂಬ ತಿನ್ನಾಗಿದೆ. ಪ್ಲಾಸ್ಟಿಕ್ ಬ್ಯಾಕು, ಬಟ್ ಸ್ಟಿಲ್ ಹೆವಿ ತಿನ್ನಾಗಿರುವಂಥದ್ದು. ಸೊ ಗೋಡೆಗೆ ಹಾಕ್ಬಿಟ್ರೆ ಆಗಲೇ ಹೇಳಿದ್ನಲ್ಲ, ಅಂಟ್ಕೊಂಡ್ಬಿಡುತ್ತೆ ಗೋಡೆಗೆ. ಸೊ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಮತ್ತು ಈ ಟಿ ವಿಯ ಜೊತೆಗೆ ನಮಗೆ ಬಾಕ್ಸ್ ಒಳಗೆ ವಾಲ್ ಮೌಂಟು ಸಿಗುತ್ತೆ, ಟೇಬಲ್ ಮೌಂಟು ಸಿಗುತ್ತೆ. ಪ್ರಿಫರಬಲಿ ವಾಲ್ ಮೌಂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಂಗೆ ಅನಿಸುತ್ತೆ. ನೀವು ಬೇಕು ಅಂತ ಅಂದರೆ ಟೇಬಲ್ ಮೌಂಟ್ ಕೂಡ ಮಾಡ್ಕೊಬೋದು. ಅವರೇ ಮನೆಗೆ ಬರ್ತಾರೆ, ಮನೆಗೆ ಬಂದು ಅನ್ಬಾಕ್ಸ್ ಮಾಡಿ ಅವರೇ ಗೋಡೆಗೆ ವಾಲ್ ಮೌಂಟನ್ನೆಲ್ಲ ಮಾಡಿ ಡೆಮೋ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಅದು ನನಗೆ ಸ್ಯಾಟಿಸ್ಫೈ ಆಯಿತು. ಇನ್ನು ಈ ಟಿ ವಿಯ ಬ್ಯಾಕ್ ಏನಿದೆ ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಬಟ್ ಸ್ಟಿಲ್ ತುಂಬ ಸಾಲಿಡ್ ಆಗಿದೆ. ಮತ್ತು ಫ್ರಂಟಲ್ಲಿ ಏನು ಡಿಸ್ಪ್ಲೇ ಕಾಣ್ತಾ ಇದೆ ಇದು ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಡಿಸ್ಪ್ಲೇ, ಆಯಿತಾ. ಸೊ ನಿಮ್ಗೆ ಇದ್ರ ಮೇಲ್ಗಡೆ ಟಾರ್ಚ್ ಬಿಟ್ರಿ ಅಂತ ಅಂದರೆ, ಫ್ಲ್ಯಾಶ್ ಲೈಟ್ ಹಾಕಿದ್ರಿ ಅಂತ ಅಂದರೆ ನಿಮಗದು ಅಷ್ಟೊಂದು ಬ್ರೈಟಾಗಿ ಕಾಣಲ್ಲ. ನಾರ್ಮಲ್ ಟಿ ವಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಆ ಒಂದು ನಾರ್ಮಲ್ ಟಿ ವಿ ಡಿಸ್ಪ್ಲೇ ಮೇಲೆ ನೀವು ಲೈಟನ್ನು ಬಿಟ್ರಿ ಅಂತ ಅಂದರೆ ಎಷ್ಟು ಆ ಒಂದು ಶ್ಯಾಡೋ ಬರುತ್ತೆ, ಆ ರಿಫ್ಲೆಕ್ಷನ್ ಹೆಂಗೆ ಬರುತ್ತೆ ಅಂತ ನೋಡ್ತಾ ಇದ್ದೀರಾ. ಈ ಒಂದು ಏನು ಮ್ಯಾಟ್ ಫಿನಿಷನ್ನು ಹೊಂದಿರುವಂಥ ಡಿಸ್ಪ್ಲೇ ಮೇಲೆ ಆ ಒಂದು ಫ್ಲ್ಯಾಶನ್ನು ಬಿಟ್ಟರೆ ಹೆಂಗೆ ಕಾಣುತ್ತೆ ಅಂತ ನೋಡ್ತಾ ಇದ್ದೀರಾ. ಸೊ ಹಿಂದ್ಗಡೆ ಏನೋ ಒಂದು ವಿಂಡೋ ಇದೆ ಅಂತ ಅಂದರೆ ಅಥವಾ ಏನೋ ಲೈಟ್ ಬರ್ತಾ ಇದೆ ಅಂತಂದರೆ ಇದ್ರ ಮೇಲೆ ಅಷ್ಟೊಂದು ರಿಫ್ಲೆಕ್ಷನ್ ಬರೋದಿಲ್ಲ. ಇದೇ ಕಾರಣಕ್ಕೆ ಈ ಒಂದು ಟಿ ವಿ ನಾವು ಫೋಟೋ ಅಥವಾ ಒಂದು ಪೇಂಟಿಂಗ್ ಹಾಕಿದಾಗ ನಿಜವಾದ ಪೇಂಟಿಂಗ್ ಅಂತ ಅನ್ಸುತ್ತೆ ನಮಗೆ. ಒಂದು ಮ್ಯಾಟ್ ಫಿನಿಶ್ ಡಿಸ್ಪ್ಲೇ ಇರೋದ್ರಿಂದ ಇದು ಟಿ ವಿ ಅಲ್ಲ, ಒಂದು ಪೇಂಟಿಂಗ್ ಅನ್ನೋ ಒಂದು ಫೀಲ್ನ ಕೊಡುತ್ತೆ. ಸೊ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಆ ಸಪ್ರೇಟ್ ಟಿ ವಿ ಬಾಕ್ಸ್ ಏನಿದೆ ಅದರ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೇ ಪೋರ್ಟ್ಗಳಿದೆ, 4 HDMI ಪೋರ್ಟ್ ಇರುವಂಥದ್ದು, 2 USB ಟೈಪ್ ಎ ಪೋರ್ಟ್ ಇದೆ, ಆಂಟೆನಾ ಪೋರ್ಟ್ ಇರುವಂಥದ್ದು, ಆಪ್ಟಿಕಲ್ ಆಡಿಯೋ ಪೋರ್ಟ್ ಇದೆ. ಸೊ ಅವಶ್ಯಕತೆ ಇರುವಂಥ ಎಲ್ಲ ಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು ನನಗೆ. ಓವರ್ ಆಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಅವ್ರ ಐಡಿಯಾ ಇದೆ ಅಲ್ವಾ, ಫ್ರೇಮ್ ಟಿ ವಿ ಅಂತ ಮಾಡಿರೋ ಐಡಿಯಾ ಇದೆ ಅಲ್ವಾ, ನನಗೆ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಮಲ್ಟಿಪರ್ಪಸ್ ರೀತಿ ನಾವು ಯೂಸ್ ಮಾಡ್ಕೊಬೋದು. ಸೊ ಇಷ್ಟ ಆಯಿತು ನನಗೆ ಡಿಸೈನ್ ಮತ್ತು ಬಿಲ್ಡು. ಇನ್ನು ಈ ಟಿ ವಿಯ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲೇ ಹೇಳಿದಂಗೆ ಒಂದು ಟಿ ವಿ 65 ಇಂಚಿನ 4K ರೆಸೊಲ್ಯೂಷನ್ನ ಹೊಂದಿರುವಂಥ QLED ಟಿ ವಿ ಇದಾಗಿದೆ. ಇದಕ್ಕಿಂತ ಮುಂಚೆ ತುಂಬ ಸಲ QLED ಬಗ್ಗೆ ಮಾತನಾಡಿದ್ದೀನಿ.
QLED ಪ್ಯಾನಲಲ್ಲಿ ಡಿಸ್ಪ್ಲೇ ಒಂದು ರೀತಿ ತುಂಬ ಬ್ರೈಟ್ ಆಗಿರುತ್ತೆ ಮತ್ತು ಬ್ಲ್ಯಾಕ್ಸ್ ಎಲ್ಲ ಡೀಪ್ ಬ್ಲ್ಯಾಕ್ ಕಾಣುತ್ತೆ, ನಮಗೆ ಕಲರ್ಸ್ ಎಲ್ಲ ಎದ್ದು ಕಾಣುತ್ತೆ. ಸೊ ಅದೇ ಈ ಒಂದು ಟಿ ವಿಯ ಅಡ್ವಾಂಟೇಜು ಮತ್ತು ಆಗಿರೋದಂಗೆ ಮ್ಯಾಟ್ ಫಿನಿಶು. ಸೊ ನಾವು ಒಂದು ಪೇಂಟಿಂಗ್ ನೋಡಬೇಕಾದ್ರೆ ಅದರಲ್ಲಿರುವಂಥ ಬ್ಲ್ಯಾಕ್ಸು ಡೀಪ್ ಬ್ಲ್ಯಾಕ್ ಕಾಣೋ ರೀಸನ್ನಿಗೆ ಆ ಒಂದು ಪೇಂಟಿಂಗ್ ನಿಜವಾದ ಪೇಂಟಿಂಗ್ ಅಂತ ಅನ್ಸುತ್ತೆ ನಮಗೆ. ಸೊ ಕೆಲವೊಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ, ಬ್ಲ್ಯಾಕ್ಸ್ ಎಷ್ಟು ಡೀಪ್ ಬ್ಲ್ಯಾಕ್ ಬರುತ್ತೆ ಅಂತ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಒಂದು ಒಳ್ಳೆಯ ಡಿಸ್ಪ್ಲೇ ಇದಾಗಿದೆ. HDR10+ ಕೂಡ ಇದು ಸಪೋರ್ಟ್ ಮಾಡುತ್ತೆ ಆಯಿತಾ. HLGಯನ್ನು ಕೂಡ ಡಿಕೋಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ. QLED ಸೂಪರ್ ಅಂತ ಅನ್ನಿಸ್ತು ನನಗೆ. ಮತ್ತು ಈ ಒಂದು OS ಏನಿದೆ ಇದು ಟೈಸನ್ OS ಸ್ಯಾಮ್ಸಂಗ್ ಅವ್ರದ್ದು ಆಯಿತಾ. ಆಲ್ಮೋಸ್ಟ್ ಎಲ್ಲ ಅಪ್ಲಿಕೇಶನ್ನು ಕೂಡ ಸಪೋರ್ಟ್ ಆಗುತ್ತೆ. ನಿಮಗೆ ನೋಡ್ತಾ ಇದ್ದೀರಾ ನೆಟ್ಫ್ಲಿಕ್ಸು, ಪ್ರೈಮು, ಹಾಟ್ಸ್ಟಾರು, ಊಟು, ಸೋನಿ, ಸನ್ ನೆಕ್ಸ್ಟ್, ಝೀ, ಯೂಟ್ಯೂಬ್ ಇರೋ ನೋಡಿ ಎಲ್ಲ ಇದೆ, ಕಂಪ್ಲೀಟ್ ಇರುವಂಥದ್ದು. ಸೊ ನಾನು ಏನಕ್ಕೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಎಲ್ಲ ಅಪ್ಲಿಕೇಶನ್ ಕೂಡ ಇರುವಂಥದ್ದು, ಎಲ್ಲ ಕೂಡ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಆಗಿದೆ. ಸ್ಮೂತಾಗೂ ಕೂಡ ನಾವು ಅದನ್ನು ಪ್ಲೇ ಮಾಡ್ಬೋದು. ಜೊತೆಗೆ ಈ ಟಿ ವಿಯಲ್ಲಿ ಮಲ್ಟಿ ವಿಂಡೋ ಕೂಡ ಇದೆ. ಒಂದೇ ಸಲ 2 ಅಪ್ಲಿಕೇಶನ್ನಲ್ಲಿ ಒಟ್ಟಿಗೆ 2ರಲ್ಲೂ ವಿಡಿಯೋ ನೋಡ್ಬೋದು. ಒಂದು ಕಡೆ ಕ್ರಿಕೆಟ್ ನೋಡ್ಕೊಂಡು ಇನ್ನೊಂದು ಕಡೆ ಮೂವಿ ನೋಡ್ಬೋದು. ಸೊ ಒಂದು ಒಳ್ಳೆ ವಿಷಯ ಅಂತ ಅನ್ನಿಸ್ತು. ಮತ್ತು ಈ ಒಂದು ಅಪ್ಲಿಕೇಶನ್ಗಳು ಹೆವಿ ಜಾಸ್ತಿ ಸ್ಟೋರೇಜನ್ನು ತಗೊಳ್ಳೋದಿಲ್ಲ. ಸೊ ಯೂಶಲಿ ಇದು ವೆಬ್ OS ಆಗಿರೋ ಕಾರಣ ನಮಗೆ ಇಂಟರ್ನಲ್ ಸ್ಟೋರೇಜ್ ಅವಶ್ಯಕತೆ ಜಾಸ್ತಿ ಇಲ್ಲ. ಮತ್ತು ಒಂದು ಲೆವೆಲ್ಗೆ ಸ್ಮೂತಾಗಿ ಕೂಡ ಇರುವಂಥದ್ದು. ಇದರಲ್ಲಿ TV ಮೋಡ್ ಕೂಡ ಇರುವಂಥದ್ದು ಮತ್ತು ಆರ್ಟ್ ಮೋಡ್ ಕೂಡ ಇದೆ. ಈ ಒಂದು ಆರ್ಟಿಗೆ ಹೋದ್ರಿ ಅಂತ ಅಂದರೆ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಟ್ಗಳು ಸಿಗುತ್ತೆ. ಇದರಲ್ಲಿ ಕೆಲವೊಂದು ಕಾಂಪ್ಲಿಮೆಂಟರಿ ಫ್ರೀ ಆಗಿರುವಂಥ ಆರ್ಟ್ಗಳು ಕೂಡ ಇದೆ, ಕೆಲವೊಂದು ನೀವು ಪರ್ಚೇಸ್ ಕೂಡ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಾಂಪ್ಲಿಮೆಂಟ್ರಿಗೆ ಹೋದರೆ ನಿಮಗೆ ಡಿಫ್ರೆಂಟ್ ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ಕಾಂಪ್ಲಿಮೆಂಟ್ರಿ ಸಿಗುತ್ತೆ ನಿಮಗೆ. ಇವೆಲ್ಲದನ್ನು ಫುಲ್ ಫ್ರೀ, ಯಾವುದನ್ನು ಬೇಕಾದ್ರೆ ನೀವು ವಾಲ್ಗೆ ಹಾಕೊಬೋದು. ನನಗೆ ತುಂಬ ಇಷ್ಟ ಈ ಒಂದು ಪೇಂಟಿಂಗ್. ನೋಡ್ತಾ ಇದ್ದೀರಾ ಎಷ್ಟು ಬ್ಲ್ಯಾಕ್ ಕಾಣ್ತಾ ಇದೆ ನೋಡಿ, ಎಷ್ಟು ಬ್ಲ್ಯಾಕ್ ಗೊತ್ತಾಗಲ್ಲ. ಇದು ನಮ್ಗೆ ಅನ್ಸೋದೇ ಇಲ್ಲ ಇದು ಒಂದು ಟಿ ವಿ ಅಂತ, ಒಂದು ನಾರ್ಮಲ್ ಪೇಂಟ್ ಅಂತ ಅನಿಸುತ್ತೆ. ನನಗಂತೂ ಇದು ಒನ್ ಆಫ್ ದ ಫೇವ್ರೇಟು. ಸೊ ಇದೇ ಥರ ಬೇಜಾನಿದ್ದಾವೆ ನೋಡ್ತಾ ಇದ್ದೀರಾ. ನಾನು ಫೋಟೋಗ್ರಾಫರ್ಗಳು ಸಿಗ್ತವೆ, ಪೇಂಟಿಂಗ್ಗಳು ಸಿಗುತ್ತೆ, ಪ್ರತಿಯೊಂದು ಕೂಡ ನಿಮಗಿಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಕ್ಲಾಸಿಕ್ಕಿಗೆ ಹೋಗ್ತೀನಿ, ನಿಮಗೆ ಕೆಲವೊಂದು ಪೇಂಟಿಂಗ್ ಸಿಗುತ್ತೆ. ಸೊ ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ವಾಲಿಗೆ ಹಾಕೊಬೋದು. ಇದನ್ನು ಹಾಕ್ತೀನಿ ನೋಡಿ ಈಗ. ಸೊ ನೋಡ್ತಾ ಇದ್ದಾರೆ ಗೊತ್ತಾಗಲ್ಲ ಇದು ಟಿ ವಿ ಅಂತ ಅನ್ಸಲ್ಲ ನಮಗೆ. ಈ ಒಂದು ಫ್ರೇಮ್ಗೂ ತಿನ್ ಆಗಿರೋದಕ್ಕೂ ಹಿಂದ್ಗಡೆ ಜಾಗ ಗೋಡೆಗೆ ಅಂಟ್ಕೊಂಡಿರೋದಕ್ಕೂ ಈ ಮ್ಯಾಟ್ ಡಿಸ್ಪ್ಲೇಗೂ ಎಲ್ಲ ಕಂಬೈನ್ ಆಗಿ ಒಂದು ನಾರ್ಮಲ್ ಪೇಂಟಿಂಗ್ ಅಂತ ಅನ್ಸುತ್ತೆ ನಮಗೆ. ನನಗೆ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡ್ತು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಟಿ ವಿಯಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರುವಂಥದ್ದು ಮತ್ತು ಬ್ಲೂಟೂತ್ 5.2 ಕೂಡ ಇದೆ, ಒಂದು ಒಳ್ಳೆ ವಿಷಯ. ಜೊತೆಗೆ ಒಂದು ಟಿ ವಿಯನ್ನು ಕಂಪ್ಲೀಟಾಗಿ ನಮ್ಮ ಸ್ಮಾರ್ಟ್ಫೋನಲ್ಲೇ ಕಂಟ್ರೋಲ್ ಕೂಡ ಮಾಡ್ಬೋದು. ನಾನು ನಿಮಗೆ ತೋರಿಸ್ತೀನಿ. ಟಿ ವಿಯನ್ನು ಆಫ್ ಕೂಡ ಮಾಡ್ಬೋದು ಮತ್ತು ಇಲ್ಲೇ ಟಿ ವಿಯನ್ನು ಆನ್ ಕೂಡ ಮಾಡಬಹುದು. ಸೊ ನೋಡ್ತಾ ಇದ್ದಾರೆ ಟಿ ವಿ ಆನ್ ಆಯಿತು. ಸೊ ಮ್ಯೂಟ್ ಕೂಡ ಮಾಡ್ಬೋದು ನಾವು ಇಲ್ಲೇ. ಸೊ ಮ್ಯೂಟ್ ಆಯಿತು. ಸೊ ಈ ರೀತಿ ಕಂಪ್ಲೀಟಾಗಿ ಮೊಬೈಲ್ನಲ್ಲೇ ಕಂಟ್ರೋಲ್ ಕೂಡ ಮಾಡ್ಬೋದು. ಜೊತೆಗೆ ನಿಮ್ಮ ಸ್ಮಾರ್ಟ್ ವಾಚಲ್ಲೂ ಕೂಡ ಈ ಒಂದು ಸ್ಮಾರ್ಟ್ ಥಿಂಗ್ ಅಪ್ಲಿಕೇಶನ್ ಇದೆ. ಸೊ ಆ ಒಂದು ಅಪ್ಲಿಕೇಶನ್ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಟಿ ವಿಯನ್ನು ಆಫ್ ಮಾಡ್ಬೋದು ಮತ್ತು ಟಿ ವಿಯನ್ನು ಆನ್ ಕೂಡ ಮಾಡಬಹುದು. ಸೊ ಕಂಪ್ಲೀಟ್ ಟಿ ವಿಯನ್ನು ನಾವಿಲ್ಲೇ ಕಂಟ್ರೋಲ್ ಕೂಡ ಮಾಡ್ಬೋದು. ಸೌಂಡ್ ಬಂತು, ಮ್ಯೂಟನ್ನು ಕೂಡ ನಾವಿಲ್ಲೇ ಮಾಡ್ಬೋದು. ಸೊ ಈ ರೀತಿ ಮಲ್ಟಿಪಲ್ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ ಈ ಒಂದು ಮೊಬೈಲ್ ಸ್ಕ್ರೀನ್ನ ಟಿ ವಿಗೂ ಕ್ಯಾಸ್ಟ್ ಮಾಡ್ಬೋದು ಮತ್ತು ಟಿ ವಿ ಸ್ಕ್ರೀನ್ನ ಮೊಬೈಲ್ಗೂ ಕ್ಯಾಸ್ಟ್ ಮಾಡ್ಬೋದು. ಆ ಒಂದು ಟಿ ವಿಯಲ್ಲಿ ಏನು ಬರ್ತಾ ಇದೆ ಅದನ್ನು ನಾವು ಮೊಬೈಲ್ನಲ್ಲೇ ನೋಡ್ಬೋದು. ತುಂಬ ಯೂನಿಕ್ ಫೀಚರ್ ನಂಗೆ ಅನ್ನಿಸ್ತಂಗೆ. ಇದರ ಜೊತೆಗೆ ಕಾಂಪ್ಯಾಕ್ಟ್ ಆಗಿರುವಂಥ ಯೂನಿಕ್ ಡಿಸೈನ್ನ ಹೊಂದಿರುವಂಥ ಒಂದು ಸೋಲಾರ್ನ ಮುಖಾಂತರ ಕೂಡ ಈ ಒಂದು ರಿಮೋಟ್ ಚಾರ್ಜ್ ಆಗುತ್ತೆ. USB ಟೈಪ್ಸ್ ಇದೆ, ಆ ಮುಖಾಂತರ ಬೇಕಾದರೂ ನೀವು ಚಾರ್ಜನ್ನು ಮಾಡ್ಬೋದು. ಮಿನಿಮಲಿಸ್ಟಿಕ್ ರಿಮೋಟ್ ಆಯಿತು. ಅವಶ್ಯಕತೆ ಇರುವಂಥ ಕೆಲವೊಂದು ಬಟನ್ನ ಕೊಟ್ಟಿದ್ದಾರೆ. ವಾಲ್ಯೂಮ್ ಅಪ್ ಡೌನ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಬಟನ್ ಇದೆ, ಡಿಸ್ನಿ ಹಾಟ್ಸ್ಟಾರ್ ಆಗಿರ್ಬೋದು, ಪ್ರೈಮ್ ಮತ್ತು ಸ್ಯಾಮ್ಸಂಗ್ TV+ ಬಟನ್ ಕೂಡ ಇರುವಂಥದ್ದು. ಈ ಒಂದು ಸ್ಯಾಮ್ಸಂಗ್ TV+ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಕೆಲವೊಂದು ಫ್ರೀ ಟಿ ವಿಗಳು ಸಿಗ್ತಾವಾಯ್ತಾ. ಇಂಟರ್ನೆಟ್ ಇದ್ದರೆ ಸಾಕು ಆರಾಮಾಗ ಒಂದು ಸ್ಯಾಮ್ಸಂಗ್ TV+ ನೀವು ಟಿ ವಿಯನ್ನು ನೋಡ್ಕೊಬೋದು. ಇದರಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಕೂಡ ಇರುವಂಥದ್ದು ಆಯಿತಾ. ಮೈಕ್ರೋಫೋನ್ ಇನ್ಬಿಲ್ಟ್ ಇದೆ. ಸೊ ಈ ಒಂದು ಟಿ ವಿಯಲ್ಲಿ 3 ವಾಯ್ಸ್ ಅಸಿಸ್ಟೆಂಟ್ಗಳಿರುವಂಥದ್ದು. ನಿಮಗೆ ಇದರಲ್ಲಿ ಬಿಕ್ಸ್ಬಿ ಕೂಡ ಇದೆ, ಗೂಗಲ್ ಅಸಿಸ್ಟೆಂಟ್ ಕೂಡ ಇರುವಂಥದ್ದು ಮತ್ತು ಅಲೆಕ್ಸಾ ಕೂಡ ಇರುವಂಥದ್ದು. ನಿಮಗೆ ಯಾವ್ದು ಇಷ್ಟ ಅದನ್ನು ನೀವು ಯೂಸ್ ಮಾಡ್ಕೊಬೋದು. ಅದು ನನಗೆ ತುಂಬ ಯೂನಿಕ್ ಫೀಚರ್ ಅಂತ ಅನ್ನಿಸ್ತು. ಇನ್ನು ಈ ಟಿ ವಿಯ ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಟಿ ವಿಯಲ್ಲಿ 40 ವ್ಯಾಟ್ನ ಸ್ಪೀಕರ್ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಜೊತೆಗೆ ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಮಾಡುತ್ತೆ. ಸೌಂಡ್ ಕ್ಲಾರಿಟಿ ನನಗೆ ತುಂಬ ಇಷ್ಟ ಆಯಿತು. ಕ್ರಿಸ್ಪ್ ಆಗಿದೆ, ಒಂದು ಸ್ವಲ್ಪ ಜೋರಾಗಿ ಕೂಡ ಕೇಳುತ್ತೆ. ಜೊತೆಗೆ ಈ ಒಂದು ಟಿ ವಿಯಲ್ಲಿ ಕ್ಯೂ ಸಿಂಫನಿ ಅಂತ ಒಂದು ಫೀಚರ್ ಇದೆ ಆಯಿತಾ. ಈ ಫೀಚರ್ನ ಮುಖಾಂತರ ನೀವು ಬೇಕಾದರೆ ಒಂದು ಎಕ್ಸ್ಟರ್ನಲ್ ಸೌಂಡ್ ಬಾರ್ನ ಕನೆಕ್ಟ್ ಮಾಡಿಕೊಂಡು ಈ ಒಂದು ಟಿ ವಿ ಸ್ಪೀಕರ್ ಮತ್ತು ಒಂದು ಸೌಂಡ್ ಬಾರ್ ಸ್ಪೀಕರ್ನ ಒಟ್ಟಿಗೆ ಪ್ಲೇ ಮಾಡ್ಬೋದು. ಅದೊಂದು ರೀತಿ ಎಫೆಕ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ
ಹೇಳಲಾಗುತ್ತೆ ಈ ಒಂದು ಕ್ಯೂ ಸಿಂಫನಿ ಮುಖಾಂತರ. ಅದೊಂದು ಯುನೀಕ್ ಫೀಚರ್, ಡಿಫ್ರೆಂಟ್ ಫೀಚರ್ ಆಗಿರುವಂಥದ್ದು. ಬೇರೆ ಟಿ ವಿಗಳಲ್ಲಿ ಆ ಒಂದು ಫೀಚರ್ ಸಿಗೋದಿಲ್ಲ. ಇದಿಷ್ಟು ಈ ಒಂದು ಟಿ ವಿಯ ಮೇನ್ ಫೀಚರ್ಸ್ ಆಯಿತಾ. ನೀವು ಆದರೆ ಕೇಳ್ಬೋದು ಈ ಒಂದು ಟಿ ವಿಯನ್ನು ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. 1,35,000 ಏನಿದೆ ಅದು ಕಡಿಮೆ ಅಲ್ಲ, ಒಂದು ಸ್ವಲ್ಪ ಜಾಸ್ತಿ ದುಡ್ಡೇ ಅದಕ್ಕೆ. QLED ಟಿ ವಿ ಸ್ಯಾಮ್ಸಂಗಿಂದು ಬ್ರ್ಯಾಂಡಿಗೆ ನಾವು ಕೊಡಲೇಬೇಕಾಯ್ತಾ. ಸ್ಯಾಮ್ಸಂಗ್ ಅವರು ಅವ್ರದ್ದೇನೋ ಬಿಗ್ ಟಿ ವಿ ಡೇ ಅಂತ ಏನೋ ಸೇಲ್ ಮಾಡ್ತಾ ಇದ್ದಾರೆ. ಸೊ ಈ ಟೈಮಲ್ಲಿ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಸಿಗುತ್ತೆ. ಸೊ ನೋಡಿ ನಿಮಗೆ ಆ ಪ್ರೈಸ್ ಓಕೆ ಆಯಿತು ಅಂತ ಅಂದರೆ, ಟಿ ವಿ ಫೀಚರ್ ಓಕೆ ಆಯಿತು ಅಂದರೆ ಪರ್ಚೇಸ್ ಮಾಡ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರನೇ ವಾಲ್ ಮೌಂಟ್ ಮಾಡಿಸಿ ಒಂದು ಪೇಂಟಿಂಗ್ ಎಕ್ಸ್ಪೀರಿಯನ್ಸನ್ನು ಮಾಡ್ಬೋದು. ತುಂಬ ಜನ ಗೊತ್ತಾಗಲ್ಲ ಈ ಟಿ ವಿ ಅಂತ. ಎಷ್ಟೋ ಜನ ಬಂದ್ಬಿಟ್ಟು, ನಾನು ಸ್ಟೇಟಸ್ ಕೂಡ ಹಾಕಿದ್ದೆ ಮೊನ್ನೆ, ಕೇಳಿದೆ ಇದರಲ್ಲಿ ಯಾವುದು ಟಿ ವಿ ಅಂತೆಲ್ಲ 2 ಫ್ರೇಮು ಇಟ್ಬಿಟ್ಟು ಇದರಲ್ಲಿ ಯಾವುದು ಟಿ ವಿ ಅಂತ ಗೆಸ್ ಮಾಡಿ ಅಂತ ಹಾಕಿದ್ದೆ. ಲಿಟ್ರಲಿ 90% ಜನರಿಗೆ ಇದು ಟಿ ವಿ ಅಂತ ಗೆಸ್ ಮಾಡೋಕ್ಕಾಗಿಲ್ಲ. ಸೊ ಅಷ್ಟು ಸಖತ್ತಾಗಿರುವಂಥದ್ದು ಈ ಒಂದು ಫ್ರೇಮ್ ಟಿ ವಿ. ಸೊ ನಿಮಗೆ ಈ ಒಂದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.